ನೋಡಿ ಸರ್, ನೀವು ನಮ್ಮ ಮೊದಲು ಅಭಿಮಾನ್ ಥಿಯೇಟರ್ ಈಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಈಗಿಲ್ಲ. ಅಭಿಮಾನ್ ಥಿಯೇಟ್ರಿಂದ ಸರ್ ಪೈಪ್ಲೈನ್ ರೋಡ್ವರೆಗೆ ಅಲ್ಲಿ ಎಲ್ಲ ನೀವು ಟಿಲ್ ಪಾದರಾಯನಪುರ ನೀವು ನೋಡಿ ಸರ್, ಎಷ್ಟು ಬಡತನ ಇದೆ ಗೊತ್ತಾ ಸರ್ ನಿಮಗೆ? ಎಷ್ಟು ಬಡತನ, ಇಂಥ ಸಣ್ಣ ಸಣ್ಣ ಮನೆಗಳಲ್ಲಿ ವಾಸಿಸ್ತಾರೆ, ರಸ್ತೆಗಳಿಲ್ಲ, ಮನೆ ಮುಂದೆ ಚರಂಡಿಗಳು. ಎಷ್ಟು ನಾನು ನೋಡಿದ್ದೀನಿ ಸರ್, ಅಲ್ಲಿನ ಜನ ಕೋಪ ಮಾಡ್ಕೊಳ್ಬಾರ್ದು, ಯಾಕೆಂದ್ರೆ ನೀವು ಮಾತಾಡಬೇಕಾಗಿರೋ ರಿಯಲ್ ಇಶ್ಯೂಸ್ ಇವು. ಮೂಲಭೂತ ಸೌಕರ್ಯಗಳಿಲ್ಲದೆ ಒದ್ದಾಡ್ತಾ ಇದ್ದೀರಲ್ಲ ಜನ, ನೀವು ಮಾತಾಡಬೇಕಾಗಿರೋದು ಇಂಥ ಇಶ್ಯೂಗಳು. ನೀವು ಎಜುಕೇಷನ್ ಇಲ್ಲದೆ, ಮೂಲಭೂತ ಸೌಕರ್ಯಗಳಿಲ್ಲದೆ, ಪ್ರಾಣಿಗಳು ಕೂಡ ವಾಸಕ್ಕೆ ಮಾಡೋಕ್ಕಾಗದೇ ಇರುವಂಥ ಜಾಗಗಳಲ್ಲಿ ಮುಸಲ್ಮಾನ ಬಾಂಧವರು ಏನು ನೀವು ವಾಸ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಮಾತಾಡಬೇಕು ನೀವು. ಎಲೆಕ್ಷನಲ್ಲಿ ಓಟ್ ಗಿಟ್ಟಿಸ್ಕೊಂಡು ಧಿಮ್ ಅಂತ ಓಡಾಡ್ಕೊಂಡು ಬೇಕಾದಾಗ ಬಂದ ಚೊಡಬಾಯ್ ಅಂತ ಅನ್ನೋದಲ್ಲ. ಅಲ್ಲಿನ ಜನರ ಸ್ಥಿತಿಗತಿಗಳ ಬದಲಾವಣೆ ಆಗಿದೆಯಾ? ಕೇಳ್ತಾರ ಯಾರಾದರೂ? ಇದು ಸರ್ ನಿಜವಾಗ್ಲೂ ಕೇಳಬೇಕಾಗಿರೋದು ವಿಚಾರಗಳು. ಬಡತನ ಹೇಗಿದೆ ಅಂತಂದರೆ ಅಲ್ಲಿ ಮಕ್ಕಳಿಗೆ ಸರಿಯಾಗಿ ಅಲ್ಲಿ ಶಿಕ್ಷಣ ಸಿಗ್ತಾ ಇಲ್ಲ. ಎಂಥ ಪರಿಸ್ಥಿತಿಗಳಲ್ಲಿ ಜೀವನ ಮಾಡ್ತಾ ಇದ್ದಾರೆ ಗೊತ್ತಾ? ನೀವು ಇಂಟೀರಿಯರ್ ಒಳಗಡೆ ಹೋಗ್ಬೇಕು, ನೀವು ಒಳಗೆ ಹೋಗಿ ಬರೋಕ್ಕಾಗಲ್ಲ ನಮಗೆ. ನೋಡಿದ್ದೀರಾ ಸರ್?